ಸ್ನೇಹಿತರೆ ನಮಸ್ಕಾರ. ಮನಿ ಮಾತು ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋ ನಿನ್ನೆಯ ವಿಡಿಯೋ ಕಂಟಿನ್ಯೂಷನ್ ಪಾರ್ಟ್ ಆಗಿರುತ್ತೆ. ಹಾಗಾಗಿ ಆ ವಿಡಿಯೋ ನೋಡ್ಕೊಂಬಂದರೆ ಈ ವಿಡಿಯೋ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ಆ ವಿಡಿಯೋದ ಲಿಂಕನ್ನು ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬೇಕಾದರೆ ಕೊಟ್ಟಿರ್ತೀನಿ. ಓಕೆ, ಇವತ್ತು ನಾನು ಒಂದು ಮ್ಯೂಚುವಲ್ ಫಂಡ್ನಲ್ಲಿ ಎಷ್ಟು ಕಂಪ್ನಿಗೆ ಇನ್ವೆಸ್ಟ್ ಮಾಡ್ತಾರೆ, ಯಾವ ಕಂಪನಿಗಳಿರುತ್ತವೆ ಮತ್ತು ಹೇಗೆ ಆಯ್ಕೆ ಮಾಡುತ್ತೆ ಎಲ್ಲವನ್ನು ಕೂಡ ವಿವರವಾಗಿ ಹೇಳ್ತೀನಿ. ಹಾಗಾಗಿ ಗಮನವಿಟ್ಟು ಕೇಳಿ. ಹಾಗೆ ಇನ್ನೊಂದು ಮುಖ್ಯ ಇನ್ಫಾರ್ಮೇಷನು, ಈ ವಿಡಿಯೋದ ಕೊನೆಯಲ್ಲಿ ಒಂದು ಒಳ್ಳೆಯ ಮುಖ್ಯವಾದ ಮಾಹಿತಿ ಹೇಳ್ತಾ ಇದ್ದೇನೆ. ಹಾಗಾಗಿ ದಯವಿಟ್ಟು ಆ ಕೊನೆಯ ತನಕ ವಿಡಿಯೋ ನೋಡಿ. ಕೊನೆಯಲ್ಲಿ ನಿಮಗೆ ಒಂದು ಒಳ್ಳೆಯ ಯೂಸ್ಫುಲ್ ಆಗೋಂತಹ ಒಂದು ಇನ್ಫಾರ್ಮೇಷನ್ ಇದೆ. ಓಕೆನಾ? ಈ ವಿಡಿಯೋ ಕೇವಲ ಎಜುಕೇಷನ್ ಪರ್ಪಸ್ಗೋಸ್ಕರ, ಇಲ್ಲಿ ನಾನು ಯಾವುದೇ ರೆಕಮೆಂಡೇಷನ್ ನೀಡುತ್ತಿಲ್ಲ. ನಿಮ್ಮ ಇನ್ವೆಸ್ಟ್ಮೆಂಟ್ ಡಿಸಿಷನ್ಗೆ ನೀವೇ ಜವಾಬ್ದಾರರಾಗಿರೋದು. ಓಕೆ ಸ್ನೇಹಿತರೆ, ಹಾಗೆ ನಿಮಗೇನಾದರೂ ಸ್ಟಾಕ್ ಮಾರ್ಕೆಟ್ ಹಾಗೂ ಮ್ಯೂಚುವಲ್ ಫಂಡ್ ರಿಲೇಟೆಡಾಗಿ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಇದೆ, ಜಾಯಿನ್ ಆಗ್ಬೋದು. ಹಾಗೆ ಟೆಲಿಗ್ರಾಮಲ್ಲಿ ನನ್ನನ್ನು ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು. ಎಲ್ಲವನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಓಕೆ ಬನ್ನಿ, ಮೊದಲಿಗೆ ಒಂದು ಎಕ್ಸಾಂಪಲ್ ಮೂಲಕ ನಿಮಗೆ ಹೇಳ್ತಾ ಹೋಗ್ತೀನಿ. ಹೆಂಗೆ ಒಂದು ಮ್ಯೂಚುವಲ್ ಫಂಡ್ ಹೌಸ್ನವರು ಎಷ್ಟು ಯಾವ್ಯಾವ ಕಂಪ್ನಿಗೆ ಇನ್ವೆಸ್ಟ್ ಮಾಡ್ತಾರೆ, ಯಾವ ರೀತಿಯಾಗಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಎಲ್ಲವೂ ಕೂಡ ಎಷ್ಟೆಷ್ಟು ಪರ್ಸೆಂಟೇಜಲ್ಲಿದೆ ಎಲ್ಲವನ್ನು ಕೂಡ ವಿವರವಾಗಿ ಹೇಳ್ತೀನಿ. ಮೊದಲಿಗೆ ಸುಮ್ಮನೆ ಒಂದು ಎಕ್ಸಾಂಪಲ್ ಪರ್ಪಸ್ಗೋಸ್ಕರ ಈ ಕಂಪ್ನಿ ತೊಗೊಂಡಿದ್ದೀನಿ. ಇದನ್ನು ತೊಗೊಂಡ ತಕ್ಷಣ ಈ ಕಂಪ್ನಿ ಚೆನ್ನಾಗಿದೆ ಇಲ್ಲ ಅಂತ ನೀವು ಡಿಸೈಡ್ ಮಾಡಬೇಕು, ನಾನು ಹೇಳೋದಿಲ್ಲ. ಬಟ್ ಒಂದು ಎಕ್ಸಾಂಪಲ್ ಪರ್ಪಸ್ಗೋಸ್ಕರ ಮೀರಾ ಅಸೆಟ್ ಲಾರ್ಜ್ ಕ್ಯಾಪ್ ಫಂಡ್ ಅಂದರೆ, ನಾನು ಆಲ್ರೆಡಿ ಲಾರ್ಜ್ ಕ್ಯಾಪ್ ಅಂತಂದರೆ ನಿನ್ನೆ ವಿಡಿಯೋದಲ್ಲಿ ಹೇಳಿದ್ದೀನಿ. ಗೊತ್ತಿಲ್ಲ ಅಂದರೆ ವಿಡಿಯೋ ನೋಡ್ಕೊಂಡು ಬನ್ನಿ. ಇದು ಒಂದು ಲಾರ್ಜ್ ಕ್ಯಾಪ್ ಕಂಪನಿ. ಇದರ ಒಂದು NAV ಬಂದುಬಿಟ್ಟು 74 ರೂಪಾಯಿ ಇದೆ. ಓಕೆ, ನೆಕ್ಸ್ಟು ಈ ಒಂದು ಕಂಪನಿಯ ಗ್ರಾಫ್ ನೋಡೋದಾದರೆ, ನಾನು ಇಲ್ಲಿ ಕಂಪ್ಯಾರಿಸನ್ ಮಾಡಿದ್ದೇನೆ. ಗ್ರಾಫ್ ನಿಮಗೆ ನೀಟಾಗಿ ಕಾಣಿಸ್ತಾ ಇದೆ ಅಂದ್ಕೊತೀನಿ. ನೋಡಿ, ನಿಮಗೆ ಇದು 5 ವರ್ಷದ ರಿಟರ್ನಲ್ಲಿ ಏನು ಹೇಳ್ತಾ ಇದ್ದೀನಿ. ಕಂಪೇರ್ ಈ ಫಂಡ್ ಅಂದರೆ ದಿಸ್ ಫಂಡ್ ಅಂದರೆ ಮಿರಾಸೆಟ್ ಲಾರ್ಜ್ ಕ್ಯಾಪ್ ಫಂಡಿಗೂ ಮತ್ತು ಬ್ಯಾಂಕ್ ಎಫ್ಡಿಗೂ ಕಂಪ್ಯಾರಿಸನ್ ಮಾಡಿದರೆ, ಮಿರಾಸೆಟ್ ಲಾರ್ಜ್ ಕ್ಯಾಪಲ್ಲಿ 5 ವರ್ಷದ CAGR ಬಂದುಬಿಟ್ಟು 15% ಬಂದಿದೆ. ಅಂದರೆ ವರ್ಷ 15% ರಿಟರ್ನ್ ಕೊಟ್ಟಿದೆ. ಅದೇ ಬ್ಯಾಂಕ್ FD ಅಲ್ಲಾದರೆ ಬರೀ 7.25%. ಯಾಕಂದರೆ ಅದು ಫಿಕ್ಸ್ಡು ಡೆಪಾಸಿಟ್ಟು, ಫಿಕ್ಸ್ಡ್ ಇಂಟ್ರೆಸ್ಟ್ ರೇಟು. ಬಟ್ 7.25 ಕೂಡ ಈಗಿಲ್ಲ, ಈಗ ಇನ್ನೂ ಸ್ವಲ್ಪ ಕಡಿಮೆ ಆಗಿದೆ. ಹಾಗೆ ಈ ಕಂಪನಿಯ AUM ನೋಡಿ. AUM ಅಂದರೆ ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್. ಅಂದರೆ ನಿಮ್ಮಂಥವ್ರು ಎಲ್ಲರೂ ಸೇರಿ ಆ ಒಂದು ಟೋಟಲ್ ಮೊತ್ತ ಎಷ್ಟಿದೆ ಅಂದರೆ 31,722 ಕೋಟಿ ರೂಪಾಯಿ ಇದೆ. ಹಾಗೆ 3 ವರ್ಷದ CAGR ಲೆಕ್ಕ ಹಾಕೊಂಡ್ರೆ 12.44 ಇದೆ. ಹಾಗೆ ಎಕ್ಸ್ಪೆನ್ಸ್ ರೇಷಿಯೋ ಬಂದುಬಿಟ್ಟು 1.57 ರೂಪಾಯಿ ಇದೆ. ಓಕೆ, ಮುಂದಕ್ಕೆ ಹೋಗೋಣ. ಈಗ ನಾನು ಮೇನ್ ಏನು ಹೇಳ್ತಾ ಇದ್ದೀನೋ, ಒಂದು ಕಂಪನಿ, ಒಂದು ಫಂಡಲ್ಲಿ ಎಷ್ಟು ಕಂಪನಿಗಳಿರುತ್ತೆ, ಎಷ್ಟು ಏನೇನಿರುತ್ತೆ ಎಲ್ಲವನ್ನು ಕೂಡ ಈ ಒಂದು ಇದರಲ್ಲಿ ಹೇಳ್ತೀನಿ. ಸ್ಕೀಮ್ ಪೋರ್ಟ್ಫೋಲಿಯೋ ಅನಾಲಿಸಿಸ್ ಅಂದರೆ ಇದಕ್ಕೆಲ್ಲ ಯಾವ್ಯಾವ ಇದ್ದಾವೆ, ಒಂದು ಫಂಡಲ್ಲಿ ಎಷ್ಟು ಕಂಪನಿಗಳಿವೆ ಅದಕ್ಕೊಂದು ಪೋರ್ಟ್ಫೋಲಿಯೋ ಅಂತ ಕರೀತಾರೆ. ನೀವು ಸ್ಟಾಕಲ್ಲೂ ಕೂಡ ಪೋರ್ಟ್ಫೋಲಿಯೋ ಅಂತ ಬಳಸ್ತಾರೆ. ನೀವು ಒಂದು ಆ್ಯಪಲ್ಲಿ ಯೂಸ್ ಮಾಡಬೇಕಾದ್ರೆ ನಿಮ್ಮ ಒಂದು ಪೋರ್ಟ್ಫೋಲಿಯೋ ಇರುತ್ತೆ. ಅಂದರೆ ನೀವು ಯಾವ ಕಂಪ್ನಿಯಲ್ಲಿ ಇನ್ವೆಸ್ಟ್ ಮಾಡಿದ್ದೀರಾ ಒಟ್ಟು ಓವರಾಲ್ ಸಮ್ಮರಿನ ಪೋರ್ಟ್ಫೋಲಿಯೋ ಅಂತ ಕರೀತಾರೆ. ಓಕೆ, ಇಲ್ಲಿ ಒಟ್ಟು 31,000 ಕೋಟಿಯಲ್ಲಿ ಇಕ್ವಿಟಿ ಅಂದರೆ ಸ್ಟಾಕ್ ಮಾರ್ಕೆಟಿಗೆ 97.28% ಇನ್ವೆಸ್ಟ್ ಮಾಡಿದ್ದಾರೆ. ಇನ್ನು ರಿಮೈನಿಂಗ್ 2.15% ಡೆಪ್ಟ್ ಅಂದರೆ ಸಾಲ ರೂಪದಲ್ಲಿ ಸಾಲ ಕೊಟ್ಟಿದ್ದಾರೆ. ಇಲ್ಲಿ ನಾನು ಬರೀ ಓನ್ಲಿ ಇಕ್ವಿಟಿ ಬಗ್ಗೆ ಮಾತಾಡ್ತೀನಿ. ಸಾಲನೂ ಅದು ಡೇಟಾ ತೊಗೋಬೋದು, ಬಟ್ ವಿಡಿಯೋ ಲೆಂತ್ ಆಗೋ ಉದ್ದೇಶಕ್ಕೆ ನಾನು ತೊಗೊಂಡಿಲ್ಲ. ಓಕೆ, ಇಲ್ಲಿ ನಾನು ಇಕ್ವಿಟಿಯಲ್ಲಿ ನೋಡ್ತಾ ಹೋಗೋದಾದ್ರೆ ಒಟ್ಟು ಮೊದಲಿಗೆ ಸೆಕ್ಟರ್ ವೈಸ್ ಇನ್ವೆಸ್ಟ್ ಮಾಡ್ತಾರೆ. ಮ್ಯೂಚುವಲ್ ಫಂಡಲ್ಲಿ ಮೇನ್ ಅಡ್ವಾಂಟೇಜಸ್ ಎಲ್ಲ ಸೆಕ್ಟ್ರಿಗೆ ಇನ್ವೆಸ್ಟ್ ಮಾಡಿರ್ತಾರೆ. ಯಾಕಪ್ಪ ಅದು ಬಹಳ ಇಂಪಾರ್ಟೆಂಟ್. ನಾನು ಸ್ಟಾಕ್ ಮಾರ್ಕೆಟಲ್ಲಿ ಕೂಡ ಅದೇ ಹೇಳ್ತೀನಿ, ಎಲ್ಲರೂ ಕೂಡ ಸೆಕ್ಟರ್ ವೈಸ್ ಇನ್ವೆಸ್ಟ್ ಮಾಡಿ. ಒಂದು ಕಂಪ್ನಿ ಇರಲೇಬೇಕು ಅಂತ ಹೇಳ್ತೀನಿ. ಯಾಕೆ ಅಂದರೆ ನಮ್ಮ ಒಂದೇ ಸೆಕ್ಟರ್ ಮೇಲೆ ಯಾವತ್ತೂ ಕೂಡ ಡಿಪೆಂಡ್ ಆಗೋಕ್ಕಾಗಲ್ಲ. ಹಾಗಾಗಿ ನಿಮ್ಮ ಒಂದು ಫಂಡ್ ಫಸ್ಟು ಸೇಫ್ ಇರಬೇಕು. ಹಾಗಾಗಿ ಎಲ್ಲ ಸೆಕ್ಟ್ರಿಗೆ, ಹಾಗಾಗಿ ಮ್ಯೂಚುವಲ್ ಫಂಡಲ್ಲೂ ಕೂಡ ತುಂಬ ಜನ ಟ್ರಸ್ಟ್ ಮಾಡ್ತಾರೆ. ಹಾಗಾಗಿ ಅವರು ಕೂಡ ಒಬ್ಬ ಒಳ್ಳೆ ಎಕ್ಸ್ಪರ್ಟೈಸ್ ಆಗಿರೋದ್ರಿಂದ ಅವರು ಕೂಡ ಸೆಕ್ಟರ್ ವೈಸ್ ಇನ್ವೆಸ್ಟ್ ಮಾಡಿ ಆ ಸೆಕ್ಟ್ರಲ್ಲಿ ಇಷ್ಟಿಷ್ಟು ಕಂಪ್ನಿಗೆ ಅಂತ ಇನ್ವೆಸ್ಟ್ ಮಾಡ್ತಾ ಹೋಗ್ತಾರೆ. ಮೊದಲಿಗೆ ಈ ಒಂದು ಫಂಡೆಲ್ಲ 16 ಸೆಕ್ಟ್ರಿಗೆ ಇನ್ವೆಸ್ಟ್ ಮಾಡಿದ್ದಾರೆ. ಅದು ಯಾವ್ಯಾವ ಸೆಕ್ಟ್ರ್ ಅಂತ ನೋಡ್ತಾ ಹೋಗೋದಾದರೆ, ಇಲ್ಲಿ ನೀವು ಪರ್ಸೆಂಟೇಜ್ ಆಫ್ ರಿಟರ್ನ್ ನೀವು ವಿಡಿಯೋ ಪಾಸ್ ಮಾಡ್ಕೊಂಡು ನೋಡ್ಬೋದು. ನಾನು ಸೆಕ್ಟರ್ ವೈಸ್ ಹೇಳ್ತೀನಿ. ಆಮೇಲೆ ಆ ಸೆಕ್ಟ್ರಲ್ಲಿ ಯಾವ ಕಂಪನಿಗಳು ಎಲ್ಲ ಒಟ್ಟು 50 ಕಂಪನಿ ಇದೆ, 50 ಕಂಪ್ನಿ ಹೆಸರು ಕೂಡ ಹೇಳ್ತೀನಿ. ಮೊದಲಿಗೆ BFSI ಅಂದರೆ ಬ್ಯಾಂಕಿಂಗ್ ಫಿನಾನ್ಸ್ ಸರ್ವಿಸ್ ಲಿಮಿಟೆಡಲ್ಲಿ 33% ಇನ್ವೆಸ್ಟ್ ಮಾಡಿದ್ದಾರೆ. ಹಾಗೆ IT ಸೆಕ್ಟ್ರಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. ಆಯಿಲ್ ಆ್ಯಂಡ್ ಗ್ಯಾಸಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. ಪ್ಯಾರಾಮೆಡಿಕಲಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. ಆಟೋ ಆ್ಯಂಡ್ ಆಟೋ ಆಕ್ಸಿಲರೀಸಲ್ಲಿ ಸೆಕ್ಟ್ರಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. ಕ್ಯಾಪಿಟಲ್ ಗೂಡ್ಸ್, FMCG, ಟೆಲಿಕಾಮ್ ಸರ್ವಿಸಸ್, ಸಿಮೆಂಟ್, ಕನ್ಸ್ಟ್ರಕ್ಷನ್ ಆ್ಯಂಡ್ ಇಂಜಿನಿಯರಿಂಗ್, ಮೈನಿಂಗ್ ಆ್ಯಂಡ್ ಮೆಟಲ್, ಸಿಗರೇಟ್ ಆ್ಯಂಡ್ ಟೊಬ್ಯಾಕೋ ಪ್ರಾಡಕ್ಟ್ಸ್, ಫುಡ್ ಪ್ರೊಸೆಸಿಂಗ್, ಬೇಕ್ರಿ, ಡೈರಿ, ಫ್ರೂಟ್ಸ್, ಅದರ್ಸ್ ಆ ಸೆಕ್ಟ್ರಿಗೆ ಇನ್ವೆಸ್ಟ್ ಮಾಡಿದ್ದಾರೆ. ಕನ್ಸ್ಯೂಮರ್ ಎಲೆಕ್ಟ್ರಾನಿಕ್ಸ್, ಪವರ್, ಹಾಗೆ ಎಕ್ಸ್ಚೇಂಜಸ್, ಒಟ್ಟು 16 ಸೆಕ್ಟ್ರಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. ಈಗ ನಾನು ಒಂದೊಂದು ಸೆಕ್ಟ್ರಲ್ಲಿ ಯಾವ ಕಂಪ್ನಿ ಇದೆ ಅಂತ ಹೇಳ್ತಾ ಹೋಗ್ತಾನೆ. ಮೊದಲಿಗೆ ಬ್ಯಾಂಕಿಂಗಲ್ಲಿ HDFC ಬ್ಯಾಂಕ್, ICICI ಬ್ಯಾಂಕ್, ಆಕ್ಸಿಸ್ ಬ್ಯಾಂಕ್, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, SBI ಕಾರ್ಡ್ಸ್,
ಹೌಸಿಂಗ್ ಡೆವಲಪ್ಮೆಂಟ್ ಫಿನಾನ್ಸ್ ಕಾರ್ಪೊರೇಷನ್ ಅಂದರೆ HDFC, ಮ್ಯಾಕ್ಸ್ ಫಿನಾನ್ಸ್ ಸರ್ವಿಸ್ ಲಿಮಿಟೆಡ್, ಮುತ್ತೂಟ್ ಫಿನಾನ್ಸ್ ಸರ್ವಿಸ್ ಲಿಮಿಟೆಡ್. ಹಾಗೆ ಮುಂದಕ್ಕೆ ಹೋದರೆ SBI ಲೈಫ್, HDFC ಬ್ಯಾಂಕ್, ಪವರ್ ಫಿನಾನ್ಸ್, ಇಕ್ವಿಟಾಸ್ ಹೋಲ್ಡಿಂಗ್ ಲಿಮಿಟೆಡ್, ಇಕ್ವಿಟಾಸ್ ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ ಲಿಮಿಟೆಡ್, ಕೋಟಕ್ ಮಹೀಂದ್ರ ಬ್ಯಾಂಕ್. ಒಟ್ಟು ಇಷ್ಟು ಕಂಪನಿಗಳಿಗೆ ಬ್ಯಾಂಕಿಂಗ್ ಸೆಕ್ಟ್ರಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. ಈಗ ನಿಮಗೊಂದು ಐಡಿಯಾ ಬಂದಿದೆ ಅನಿಸುತ್ತೆ. ಈಗ ನೆಕ್ಸ್ಟ್ ಸೆಕ್ಟ್ರಿಗೆ ಹೋಗೋಣ. ನೆಕ್ಸ್ಟ್ ಸೆಕ್ಟ್ರು IT ಸೆಕ್ಟರ್. IT ಸೆಕ್ಟ್ರಲ್ಲಿ ಇನ್ಫೋಸಿಸ್ ಕಂಪನಿ, TCS, HCL ಟೆಕ್, ಎಂಫಸಿಸ್ ಇಷ್ಟು ಕಂಪ್ನಿಗೆ ಇನ್ವೆಸ್ಟ್ ಮಾಡಿದ್ದಾರೆ. ಹಾಗೆ ಮುಂದಿನ ಸೆಕ್ಟ್ರಿಗೆ ಹೋದರೆ ಆಯಿಲ್ ಆ್ಯಂಡ್ ಗ್ಯಾಸ್ ಸೆಕ್ಟರಲ್ಲಿ ರಿಲಯನ್ಸ್ ಇಂಡಸ್ಟ್ರೀಸ್, ಹಿಂದೂಸ್ತಾನ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್, ಹಾಗೆ ಕ್ಯಾಂಪಸ್ ಸ್ಯಾನ್ಮಾರ್ ಲಿಮಿಟೆಡ್. ಇಷ್ಟು ಸೆಕ್ಟ್ರಿಗೆ, ಇಷ್ಟು ಕಂಪ್ನಿಗೆ ಆಯಿಲ್ ಆ್ಯಂಡ್ ಗ್ಯಾಸ್ ಸೆಕ್ಟ್ರಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. ಹಾಗೆ ಮುಂದಿನ ಸೆಕ್ಟ್ರಿಗೆ ಹೋಗೋದಾದರೆ ಪ್ಯಾರಾಮೆಡಿಕಲ್ ಸೆಕ್ಟ್ರಲ್ಲಿ ಸನ್ ಫಾರ್ಮಾ, ಡಾಕ್ಟರ್ ರೆಡ್ಡಿ, ಗ್ಲ್ಯಾಂಡ್ ಫಾರ್ಮಾ, ಟೊರೆಂಟ್ ಫಾರ್ಮಾ, ಬಯೋಕಾನ್ ಲಿಮಿಟೆಡ್, ಅಜಂತಾ ಫಾರ್ಮಾ, DB ಸ್ಲ್ಯಾಬ್ ಇಷ್ಟು ಕಂಪನಿಗಳಿಗೆ ಇನ್ವೆಸ್ಟ್ ಮಾಡಿದ್ದಾರೆ ಪ್ಯಾರಾಮೆಡಿಕಲ್ ಸೆಕ್ಟ್ರಲ್ಲಿ. ಹಾಗೆ ನೆಕ್ಸ್ಟ್ ಸೆಕ್ಟ್ರಿಗೆ ಹೋಗೋದಾದರೆ ಆಟೋ ಆ್ಯಂಡ್ ಆಕ್ಸಿಲರೀಸಲ್ಲಿ ಮಾರುತಿ ಸುಜುಕಿ, ಅಶೋಕ್ ಲೈಲ್ಯಾಂಡ್, ಸೋನಾ BLW, ಐಷರ್ ಮೋಟರ್, TVS ಮೋಟರ್, ಬಾಲಕೃಷ್ಣ ಇಂಡಸ್ಟ್ರೀಸ್. ಹಾಗೆ ನೆಕ್ಸ್ಟ್ ಸೆಕ್ಟ್ರಿಗೆ ಹೋದಾದರೆ ಕ್ಯಾಪಿಟಲ್ ಗೂಡ್ಸ್, ಅದರಲ್ಲಿ ಹ್ಯಾವೆಲ್ಸ್ ಇಂಡಿಯಾ, ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ BEL, ಹಾಗೆ ಕ್ರಾಂಪ್ಟನ್ ಇಷ್ಟು ಕಂಪ್ನಿಗೆ ಇನ್ವೆಸ್ಟ್ ಮಾಡಿದ್ದಾರೆ. ಹಾಗೆ ನೆಕ್ಸ್ಟ್ ಸೆಕ್ಟ್ರಿಗೆ ಹೋದರೆ ಮತ್ತೆ FMCG ಸೆಕ್ಟರ್, ಅಂದರೆ FMCG ಅಂದರೆ ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಗೂಡ್ಸ್. ಅದರಲ್ಲಿ ಹಿಂದೂಸ್ತಾನ್ ಯೂನಿಲಿವರ್ ಲಿಮಿಟೆಡ್, ಏಷ್ಯನ್ ಪೇಂಟ್ ಲಿಮಿಟೆಡ್, ಡಾಬರ್ ಇಂಡಿಯಾ ಲಿಮಿಟೆಡ್. ಹಾಗೆ ನೆಕ್ಸ್ಟ್ ಮುಂದಕ್ಕೆ ಸೆಕ್ಟ್ರಿಗೆ ಹೋದರೆ ಟೆಲಿಕಾಂ ಸರ್ವಿಸಲ್ಲಿ ಒಂದೇ ಕಂಪ್ನಿಗೆ ಇನ್ವೆಸ್ಟ್ ಮಾಡಿದ್ದಾರೆ, ಭಾರತಿ ಏರ್ಟೆಲ್ ಲಿಮಿಟೆಡ್. ಹಾಗೆ ಸಿಮೆಂಟಿಂಗ್ ಸೆಕ್ಟ್ರಲ್ಲಿ ಅಂಬುಜಾ ಸಿಮೆಂಟ್, ಹಾಗೆ ನವೆಸ್ಕೋ ವಿಸ್ಟಾ ಈ ಎರಡು ಕಂಪ್ನಿಗೆ ಇನ್ವೆಸ್ಟ್ ಮಾಡಿದ್ದಾರೆ. ಹಾಗೆ ನೆಕ್ಸ್ಟ್ ಸೆಕ್ಟ್ರಿಗೆ ಹೋದರೆ ಇಂಜಿನಿಯರಿಂಗ್ ಆ್ಯಂಡ್ ಕನ್ಸ್ಟ್ರಕ್ಷನಲ್ಲಿ ಒಂದೇ ಕಂಪ್ನಿ, ಅದು L&T. ಹಾಗೆ ಮೆಟಲ್ ಆ್ಯಂಡ್ ಮೈನಿಂಗ್ ಸೆಕ್ಟ್ರಲ್ಲಿ ಟಾಟಾ ಸ್ಟೀಲ್, ಹಾಗೆ ನ್ಯಾಷನಲ್ ಅಲ್ಯೂಮಿನಿಯಂ ಕಂಪನಿ ಲಿಮಿಟೆಡ್. ಹಾಗೆ ನೆಕ್ಸ್ಟ್ ಸಿಗರೇಟ್ ಆ್ಯಂಡ್ ಟೊಬ್ಯಾಕೋದಲ್ಲಿ ITC ಕಂಪ್ನಿಗೆ ಇನ್ವೆಸ್ಟ್ ಮಾಡಿದ್ದಾರೆ. ಹಾಗೆ ನೆಕ್ಸ್ಟ್ ಸೆಕ್ಟ್ರಿಗೆ ಹೋದರೆ ಫುಡ್ ಪ್ರೊಸೆಸಿಂಗಲ್ಲಿ ಬ್ರಿಟಾನಿಯಾ ಇಂಡಸ್ಟ್ರೀಸ್ ಲಿಮಿಟೆಡ್, ಹಾಗೆ ಜುಬಿಲಿಯಂಟ್ ಫುಡ್ ವರ್ಕ್ ಲಿಮಿಟೆಡ್ ಅಂದರೆ ಡೊಮಿನೋಸ್ ಪಿಜ್ಜಾ. ಹಾಗೆ ಕನ್ಸ್ಯೂಮರ್ ಎಲೆಕ್ಟ್ರಾನಿಕ್ಸಲ್ಲಿ ವೋಲ್ಟಾಸ್, ಹಾಗೆ ಪವರ್ ಸೆಕ್ಟ್ರಲ್ಲಿ NTPC. ಹಾಗೆ ನೆಕ್ಸ್ಟ್ ಸೆಕ್ಟ್ರಿಗೆ ಹೋದರೆ ಎಕ್ಸ್ಚೇಂಜ್ ಅನ್ನೋ ಒಂದು ಸೆಕ್ಟರು, ಅದರಲ್ಲಿ ಇಂಡಿಯಾ ಎನರ್ಜಿ ಎಕ್ಸ್ಚೇಂಜ್ ಲಿಮಿಟೆಡ್ ಕಂಪ್ನಿಗೆ ಇನ್ವೆಸ್ಟ್. ಇಷ್ಟು ಓವರಾಲ್ 16 ಸೆಕ್ಟ್ರು 50 ಕಂಪ್ನಿಯ ಡೇಟಾ ನಿಮ್ಮ ಮುಂದಿಟ್ಟಿದ್ದೇನೆ. ನಿಮಗಿದು ಅರ್ಥ ಆಗಿದೆ ಅಂದ್ಕೊತೀನಿ. ಈಗ ನಾನು ನಿಮಗೆ ಒಂದು ಮುಖ್ಯವಾದ ಇನ್ಫಾರ್ಮೇಷನ್ ಅಂತ ಏನು ಹೇಳಿದ್ನಲ್ಲ, ಮುಖ್ಯವಾದ ಇನ್ಫಾರ್ಮೇಷನ್ ಏನಪ್ಪ ಅಂತಂದರೆ, ನಿಮಗೆ ಏನಾದರೂ ಇನ್ನೂ ಮ್ಯೂಚುವಲ್ ಫಂಡ್ ಬಗ್ಗೆ ಎಂಟೈರ್ A to Z ಮಾಹಿತಿ ಬೇಕು ಸರ್, ನನಗೆ ಇನ್ನೂ ಕಲಿಬೇಕು, ನಾನು 100% ಇನ್ವೆಸ್ಟ್ ಮಾಡೇ ಮಾಡ್ತೀನಿ ಅನ್ನೋದಾದರೆ ನಾನು ಒಂದು ಇಂಟ್ರೊಡಕ್ಟರಿ ವೆಬಿನಾರ್ ಮಾಡಬೇಕಂತ ಇದ್ದೀನಿ. ನಿಮಗೇನಾದರೂ ಆಸಕ್ತಿ ಇದ್ದರೆ ನನಗೆ ಹ್ಞೂ ಸರ್ ಬೇಕು ಇಂಟ್ರೊಡಕ್ಟರಿ ವೆಬಿನಾರ್ ಅಂದರೆ ಕಮೆಂಟ್ಸಲ್ಲಿ ತಿಳಿಸಿ. ಕಮೆಂಟ್ಸಲ್ಲಿ ವೆಬಿನಾರ್ ಅಂತ ಹಾಕಿ ಅಥವಾ W ಅಂತ ಎಂಟ್ರಿ ಮಾಡಿ ಸಾಕು. ಆವಾಗ ನನಗೆ ಅರ್ಥ ಆಗುತ್ತೆ. ಭಾಳ ಜನಕ್ಕೆ ಇಂಟ್ರೆಸ್ಟ್ ಇದ್ದರೆ ನಾನೊಂದು ಇಂಟ್ರೊಡಕ್ಟರಿ ವೆಬಿನಾರ್ ಮಾಡ್ತೀನಿ. ಅಲ್ಲೂ A to Z ವಿತ್ ಪ್ರಾಕ್ಟಿಕಲ್ ಇರುತ್ತೆ. ಹೆಂಗೆ ಮಾಡಬೇಕು, ಹೆಂಗೆ ಸೆಲೆಕ್ಟ್ ಮಾಡಬೇಕು, ಒಂದು ಯಾವ ಆ್ಯಪ್ ಯೂಸ್ ಮಾಡಬೇಕು, ಆ್ಯಪಿಂದ ಹೆಂಗೆ ಲಾಗಿನ್ ಆಗಬೇಕು, ಗೂಗಲಿಂದ ಹಿಡಿದ್ಬಿಟ್ಟು ಪ್ರತಿಯೊಂದು A to Z ನೀವು ಫುಲ್ ಪರ್ಫೆಕ್ಟ್ ಆಗ್ಬೋದು. ಇಲ್ಲಿ ಏನು ಥಿಯರಿ ಹೇಳಿದ್ದೀನಿ ಅಲ್ಲಿ ವಿತ್ ಪ್ರಾಕ್ಟಿಕಲ್ ಹೇಳ್ಕೊಡ್ತೀನಿ. ಪ್ರಾಕ್ಟಿಕಲ್ ನಾನು ಯೂಟ್ಯೂಬಲ್ಲಿ ಹೇಳೋಕ್ಕಾಗಲ್ಲ, ಯಾಕಂದರೆ ಎಲ್ಲ ಆ್ಯಪು ಹಾಗೆ ಎಲ್ಲವನ್ನು ಕೂಡ ಯೂಟ್ಯೂಬ್ ರೆಕಮೆಂಡ್ ಮಾಡೋದಿಲ್ಲ, ತುಂಬ ರಿಸ್ಟ್ರಿಕ್ಷನ್ಸ್ ಇರುತ್ತೆ. ಹಾಗಾಗಿ ನಾನು ಒಂದು ವೆಬಿನಾರ್ ಬೇಕಾದ್ರೆ ಕಂಡಕ್ಟ್ ಮಾಡ್ತೀನಿ. ಅದು ನಿಮಗೆ ಇಂಟ್ರೆಸ್ಟ್ ಇದ್ದರೆ, ಯಾರಿಗೆ ಎಷ್ಟು ಭಾಳ ಜನಕ್ಕೆ ಇಂಟ್ರೆಸ್ಟ್ ಇದ್ದರೆ ನಾನು ಕಂಡಕ್ಟ್ ಮಾಡೋಕ್ಕೆ ರೆಡಿ ಇದ್ದೀನಿ. ಓಕೆ. ಹಾಗೆ ಮುಂದಕ್ಕೆ ಹೋಗೋದಾದರೆ SIP ಕ್ಯಾಲ್ಕುಲೇಟರ್ ಅಂತ ಬರುತ್ತೆ. ಯಾಕಪ್ಪ ನಾನು ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಮ್ಯೂಚುವಲ್ ಫಂಡು ಯಾಕೆ ಬೆಸ್ಟು, ಮ್ಯೂಚುವಲ್ ಫಂಡಲ್ಲಿ ಎಷ್ಟು ರಿಟರ್ನ್ ಬರುತ್ತೆ ಅಂತ ನಮ್ಗೊಂದು ಐಡಿಯಾ ಬೇಕಲ್ಲ. ಇಷ್ಟೆಲ್ಲ ಗೊತ್ತಾದ್ಮೇಲೆ ಮ್ಯೂಚುವಲ್ ಫಂಡ್ ಬೆಸ್ಟಾ ಸ್ಟಾಕ್ ಮಾರ್ಕೆಟ್ ಬೆಸ್ಟಾ ಅಂತ. ಸೊ ಮ್ಯೂಚುವಲ್ ಫಂಡು ಒಂದು ಟೈಪ್ ಆಫ್ ಇಂಡೈರೆಕ್ಟ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಇಂಡೈರೆಕ್ಟ್ ಮೆಥಡ್. ಸೊ ನಿಮಗೆ ಮಾರ್ಕೆಟ್ ಬಗ್ಗೆ ನನಗೆ ಅಷ್ಟು ನಾಲೆಡ್ಜ್ ಇಲ್ಲ, ಅಥವಾ ನನಗೆ ಅಷ್ಟು ಟೈಮ್ ಇಲ್ಲ, ಅಥವಾ ಮಾರ್ಕೆಟ್ ಬಗ್ಗೆ ನನಗೆ ಕಲಿಯೋಕ್ಕಾಗಲ್ಲ ಅಂತಂದರೆ ಮ್ಯೂಚುವಲ್ ಫಂಡ್ ಈಸ್ ಬೆಸ್ಟ್. ಅದು ನಿಮಗೆ ಎಕ್ಸಾಂಪಲ್ 1.5-2 ಗಂಟೆ ಒಂದು ಸ್ಪೆಂಡ್ ಮಾಡಿದರೆ ಮ್ಯೂಚುವಲ್ ಫಂಡಲ್ಲಿ ಒಂದು ಒಳ್ಳೆಯ ಫಂಡನ್ನು ಕೂಡ ನೀವು ಸೆಲೆಕ್ಟ್ ಮಾಡ್ಬೋದು. ಬಟ್ ಆ ಒಂದು ವೆಬಿನಾರ್ನ ನೀವು ಅಟೆಂಡ್ ಮಾಡಿಬಿಟ್ರೆ ಅಂತೂ 10 ನಿಮಿಷದಲ್ಲಿ ಒಂದು ಒಳ್ಳೆಯ ಫಂಡ್ನ ಹುಡುಕ್ಬೋದು. ಅಷ್ಟು ಗ್ಯಾರಂಟಿ ಅಂತೂ ನಾನು ಕೊಡಬಲ್ಲ. ಇಲ್ಲ ನಾನು SIP ಕ್ಯಾಲ್ಕುಲೇಟರ್ ಬಗ್ಗೆ ಹೇಳ್ತಾ ಇದ್ದೀನಿ, ಸುಮ್ಮನೆ ಒಂದು ಎಕ್ಸಾಂಪಲ್ ಪರ್ಪೋಸ್ಗೋಸ್ಕರ ಹಾಕಿನಿ. ಇಷ್ಟೇ ರಿಟರ್ನ್ ಬರುತ್ತೆ ಅಂತ ಎಲ್ಲೂ ಗ್ಯಾರಂಟಿ ಇಲ್ಲ. ನಾನು ಹೇಳ್ತಾ ಇರೋದು ಒಂದು ಎಕ್ಸಾಂಪಲ್ ಪರ್ಪೋಸ್ಗೋಸ್ಕರ. ಒಂದು 2,000 ರೂಪಾಯಿ ನೀವು ಮಂತ್ಲಿ ಇನ್ವೆಸ್ಟ್ ಮಾಡಿದರೆ ರಿಟರ್ನ್ ಒಂದು 14% ಬಂದರೆ, ಅಂದರೆ ನನಗೆ ಹಳೇದು ಯಾವುದು ಮೀರಾಸೆಟ್ ಲಾರ್ಜ್ ಕ್ಯಾಪ್ ಫಂಡ್ 15% ರಿಟರ್ನ್ ಕೊಟ್ಟಿದೆ. ಬಟ್ ನಾನು ಅವರೇಜ್ ಒಂದು 14% ರಿಟರ್ನ್ ಬಂದರೆ 20 ವರ್ಷಕ್ಕಾದರೆ ನಿಮ್ಮ ಒಂದು ಮೊತ್ತ ಎಷ್ಟು ಬರುತ್ತೆ ಅಂತ ನೋಡೋದಾದರೆ, ಇಲ್ಲಿ ನಿಮ್ಮಲ್ಲಿದೆ ಒಟ್ಟು ನೀವು ಇನ್ವೆಸ್ಟ್ ಮಾಡಿರೋ ಅಮೌಂಟು 4,80,000 ಆಗುತ್ತೆ 20 ವರ್ಷಕ್ಕೆ. ನಿಮಗೆ ರಿಟರ್ನ್ 14% ಬಂದರೆ ಆಲ್ಮೋಸ್ಟ್ ನಿಮಗೊಂದು 26 ಲಕ್ಷ ರೂಪಾಯಿ ದುಡ್ಡು ಬರುತ್ತೆ. ಬೇಕಾದ್ರೆ ಚಾಲೆಂಜ್ ಮಾಡಿ, ಯಾವ FDಯಲ್ಲೂ ಯಾವ RDಯಲ್ಲೂ ಇಷ್ಟು ರಿಟರ್ನ್ ಬರೋಲ್ಲ, ಇಷ್ಟು ಅಮೌಂಟ್ ಬರೋಲ್ಲ. ಬೇಕಾದ್ರೆ ಇದೇ FDಯಲ್ಲಿ ಕಂಪೇರ್ ಮಾಡಿ ನೋಡಿ,
ನನಗೆ ಗೊತ್ತಿರೋಂಗೆ ನೀವು ಒಂದು 4 ಲಕ್ಷಕ್ಕೆ ಒಂದು 15 ಲಕ್ಷ ತೊಗೊಂಡ್ರೆ ಹೆಚ್ಚಾಯಿತು. ಅದು ನೀವಿನ್ನೂ ಇನ್ಫ್ಲೇಷನ್ನು ಅದು ಏನೂ ಅಲ್ಲವೇ ಅಲ್ಲ. ಇನ್ನೂ ರೇಟ್ ಆಫ್ ಇಂಟ್ರೆಸ್ಟು 20 ವರ್ಷಕ್ಕೂ ಇಷ್ಟೇ ಇದ್ದರೆ ಇನ್ನೂ ಹೋಗ್ತಾ ಹೋಗ್ತಾ ಯಾವತ್ತೇ ಆಗಲಿ RD FD ಇಂಟ್ರೆಸ್ಟ್ ಕಮ್ಮಿ ಆಗ್ತಾನೆ ಹೋಗುತ್ತೆ. ಹಾಗಾಗಿ ಅಷ್ಟು ಸೂಕ್ತ ಏನಲ್ಲ RD FD. ಮ್ಯೂಚುವಲ್ ಫಂಡ್ ಒಂದು ಬೆಸ್ಟ್. ಅದು ಬಿಟ್ಟರೆ ನೆಕ್ಸ್ಟ್ ಸ್ಟಾಕ್ ಮಾರ್ಕೆಟ್ ಅದಕ್ಕಿಂತ ಸೂಪರ್, ಬಟ್ ಅದಕ್ಕೆ ನಾಲೆಡ್ಜ್ ಇರಬೇಕು. ಈ ವಿಡಿಯೋ ನಿಮಗೆ ಸಕ್ಸಸ್ಫುಲಿ ಇಷ್ಟ ಆಗಿದೆ ಅಂದ್ಕೊತೀನಿ. ಸ್ವಲ್ಪ ವಿಡಿಯೋ ಲೆಂತ್ ಆಯಿತು, ಬಟ್ ನಿಮಗೆ ಒಳ್ಳೆ ಯೂಸ್ಫುಲ್ ಇನ್ಫಾರ್ಮೇಷನು. ಹಾಗಾಗಿ ಈ ವಿಡಿಯೋ ನಾನು ಇನ್ನೂ ಇದಕ್ಕಿಂತ ಕಡಿಮೆ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ 2 ಪಾರ್ಟ್ ಮಾಡಿರೋದು. ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಎನೇಬಲ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.